ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಲ್ಲಿ ಜೆಸಿಬಿಗಳು ಗರ್ಜಿಸಿದ್ವು. ಜೆಸಿಬಿಗಳ ಸದ್ದಿಗೆ ಬೀದಿ ಬದಿ ವ್ಯಾಪಾರಿಗಳ ಎದೆಯಲ್ಲಿ ಭೀತಿ ಆವರಿಸಿತ್ತು. ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಂಥ ಅವರಿಗೆ ಬಿಬಿಎಂಪಿ ಶಾಕ್ ಕೊಟ್ಟಿತ್ತು. ರಾಜಧಾನಿ ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಘರ್ಜನೆ. ಫುಟ್ಪಾತ್ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಬಿಗ್ ಶಾಕ್. ಮುಲಾಜಿಲ್ದೆ ಫುಟ್ಪಾತ್ಗಳ ಒತ್ತುವರಿ ತೆರವು. ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿಕೊಂಡು ಅದೆಷ್ಟೋ ಬೀದಿ ಬದಿ ವ್ಯಾಪಾರಿಗಳು ಅಂಗಡಿಗಳನ್ನ ಹಾಕೊಂಡಿದ್ರು. ಆದ್ರೆ ಇಂದು ಬೆಳ್ಳಂಬೆಳಿಗ್ಗೆ ಜೆಸಿಬಿ ಬೆಂಗಳೂರಿನ ಹಲವೆಡೆ ಘರ್ಜಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ನೀಡಿದೆ. ಜಯನಗರ, ನಾಗರಬಾವಿ ಸೇರಿದಂತೆ ಹಲವೆಡೆ ಪಾದಚಾರಿ ಒತ್ತುವರಿ ಜಾಗವನ್ನ ಬಿಬಿಎಂಪಿ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಫುಟ್ಪಾತ್ನಲ್ಲಿ ಹಾಕಿದ್ದ ಅಂಗಡಿಗಳನ್ನ ತೆರವು ಮಾಡಿದ್ರೆ ಇನ್ನು ಕೆಲವರು ಫುಟ್ಪಾತ್ ಜಾಗ ಅತಿಕ್ರಮಣ ಮಾಡಿ ಮೆಟ್ಟಿಲುಗಳ ನಿರ್ಮಾಣ ಮಾಡಿಕೊಂಡಿದ್ರು. ಆದ್ರೆ ಯಾವುದೇ ಮುಲಾಜಿಲ್ಲದೆ ವ್ಯಾಪಾರಿಗಳು ಎಷ್ಟೇ ಗೋಳಾಡಿದ್ರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನದೇ ತೆರವು ಕಾರ್ಯ ಮುಂದುವರೆಸಿದ್ರು. ಬಿಬಿಎಂಪಿ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಬಂದು ಎಲ್ಲವನ್ನೂ ಒಡೆದು ಹಾಕಿರೋದು ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಅಂಗಡಿಯನ್ನ ನಂಬಿಕೊಂಡು ಅನೇಕ ಜನರಿದ್ದೀವಿ. ಆದ್ರೆ ಈ ಅಂಗಡಿಗಳೇ ಇಲ್ಲ ಅಂದ್ರೆ ನಾವು ಏನ್ ಮಾಡಬೇಕು? ತಿನ್ನುವ ತಟ್ಟೆಗೆ ಪಾಲಿಕೆ ಮಣ್ಣು ಹಾಕಿದೆ ಅಂತ ಆಕ್ರೋಶ ಹೊರಹಾಕಿತ್ತು. ಇದನ್ನೆಲ್ಲ ಹೊಡೆದಿದ್ದೀರಾ, ಇವತ್ತು ತೆಗೆದುಕೊಟ್ಟು ಹೋಗ್ರಿ ಅಂತ ನಿಮ್ಗೆ ಏನು ದರದು, ನೀವು ತಗೊಳ್ರಿ, ಕ್ಲೀನ್ ಮಾಡ್ಕೊಳ್ರಿ, ನಿಮ್ಗೆ ಅವ್ರು ಬೇಡ ಅಂತ ಅಧಿಕಾರಿಗಳೇ ಹೇಳಿದ್ರು. ಅದು ನಮ್ಮ ಕಣ್ಣಿಂದ ನಾವು ನೋಡಿದ್ದೀವಿ. ಸರ್, ಈಗ ಎಷ್ಟು ಕಷ್ಟ ಆಗುತ್ತೆ ಸರ್? ತುಂಬಾ ಕಷ್ಟ ಆಗುತ್ತೆ ಸರ್. ಇಲ್ಲಿ 5 ಜನ ಕೆಲಸ ಮಾಡಿದ್ವಿ, 5 ಜನ ಊಟ ಇಲ್ಲ ಇವತ್ತು. ಗೌರ್ಮೆಂಟ್ ಇಂದ ಇವತ್ತು ಯೋಚನೆ ಮಾಡಬೇಕು. ಸಿದ್ದರಾಮಯ್ಯರು ಅನ್ನ ಬೇಗ ಕೊಟ್ಟರೆ ಅನ್ನ ಬೇಗ ಕಿತ್ಕೊಂಡಿದ್ದಾರೆ. ಇವತ್ತು ನಮ್ದು ಯಾರಿಗೆ ಹೇಳ್ಬೇಕು ನಾವು ಇದನ್ನೆಲ್ಲ? 11:30ಗೆ ಬಂದರು, 12:30ವರೆಗೂ ಕಾರ್ಯಾಚರಣೆ ಮಾಡಿದ್ರು. ಬಟ್ ಫುಟ್ಪಾತ್ ಏನಾದರೂ ದುರಸ್ತಿ ಇದ್ರೆ ಸರ್ ಮಾಡೋದು ಪಾಲಿಕೆಯ ಕೆಲಸ. ಆದರೆ ಚೆನ್ನಾಗಿರೋದು ನೋಡಿದ್ರಲ್ಲ, ಇದು ಯಾವ ಪುರುಷಾರ್ಥಕ್ಕಂತ ಗೊತ್ತಾಗಲ್ಲ. ದುಡ್ಕೊಂಡು ತಿನ್ನೋರಿಗೆ ಕೆಲಸ ಕೊಡೋಕ್ಕಂತ ಯೋಗ್ಯತೆ ಇಲ್ಲ ಸರ್ಕಾರದಲ್ಲಿ. ಆದರೆ ದುಡ್ಕೊಂಡು ತಿನ್ನೋಂಥ ಯುವಕರನ್ನ ಬೀದಿಗೆ ತರ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರಕ್ಕೆ ಒಂದು ಧನ್ಯವಾದಗಳು. ಒಟ್ನಲ್ಲಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಬೇರಸಿನಿಂದ ಸಾಗಿದ್ದು, ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಮತ್ಯಾವ ಏರಿಯಾಗಳಲ್ಲಿ ಒತ್ತುವರಿ ತೆರವು ಮಾಡುತ್ತೆ ಅನ್ನೋ ಭಯದಲ್ಲಿ ಇದೀಗ ಬೀದಿ ಬದಿ ವ್ಯಾಪಾರಿಗಳು ಇರೋದಂತೂ ಸತ್ಯ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.